ಮಗುವಿನ ತಲೆಬುರುಡೆ ಸಹ ಉಂಟು ಅಂತ ಹೇಳುವಾಗ ಅಲ್ಲಿ ಏನಾಗ್ತದೆ ಹಾಗಾದ್ರೆ ಫಾರೆಸ್ಟ್ ಅಧಿಕಾರಿಗಳ ಮೇಲೆ SIT ಅವರು ಯಾಕೆ ಕೇಸ್ ಹಾಕ್ಲಿಲ್ಲ? ಹಾಕ್ಬೇಕಲ್ಲ. ಪ್ರತಿಯೊಬ್ರು ನಾನು ಹೇಳಿದಲ್ಲ ಸೆಕೆಂಡ್ ಕಾಸ್ಟ್ ಉಪ್ಪಿನ ಅಂಗಡಿ ನೀವು ನೋಡಿ, ಯಾಕೆ ಅಲ್ಲಿ ಮೋಕ್ಷಕ್ಕೆ ಬರುವುದಿಲ್ಲ? ಎಲ್ಲಾ ಧರ್ಮಸ್ಥಳ ನೇತ್ರಾವತಿಗೆ ಬರ್ಬೇಕಾ ಮೋಕ್ಷಕ್ಕೆ? ಈ ತಾಯಿಯ ಕೋಲಕ್ಕೆ ನಾನು ಬಂದಿದ್ದೇನೆ. ಆ ಹುಡುಗರ ಮೈ ಮುಟ್ಟಿದ್ರೆ ಯಾವುದನ್ನೆಲ್ಲ ಆ ತಾಯಿಯ ಅಸ್ತ್ರ ಕೈಯಲ್ಲಿ ಕೂತ್ಕೊಂಡು ಅವಳು ಹಿಡ್ಕೊಂಡಿದ್ಲು ತ್ರಿಶೂಲ ಮತ್ತು ಖಡ್ಗ, ಆದ್ರಿಂದಲೇ ಅವರನ್ನ ನನ್ನ ರಕ್ಷಣೆ ಅವರ ರಕ್ಷಣೆ ಮಾಡ್ತಂತ ಆ ಮಣ್ಣಲ್ಲಿ ಎಣಿಸಿದಾದ್ರೆ ಅವರಿಗೆ ಮುಟ್ಲಿಕ್ಕೆ ಧೈರ್ಯ ಇಲ್ಲ. ಆದ್ರೆ ಅವನು ಪವಿತ್ರ ಸಾವು ಅಂತ ಹೇಳುವಾಗ ಅವನಿಗೆ ಮಗಳೇ ಇರ್ತಿದ್ರೆ ಅಥವಾ ಅವನಿಗೆ ಯಾರಾದ್ರೂ ಇರ್ತಿದ್ರೆ ನಾನು ಹೇಳ್ತಿದ್ರು ಒಮ್ಮೆ ಪವಿತ್ರ ಸಾವು ಡೆಮೋ ಮಾಡಿ ನನಗೆ ತೋರಿಸು ಅಂತ. ನಾನು ಸ್ಮಿತಾಳಿಗೆ ಹೇಳುದು ತಂದು ತೋರಿಸು ಅಥವಾ ನಿನ್ನನ್ನೇ ಮಾಡಿ ತೋರಿಸ್ಲಿ, ಫಿಂಗರಿಂಗ್ ಮಾಡಿ ತೋರಿಸ್ಲಿ ಆ ಪವಿತ್ರ ಸಾವು ಹೇಗೆ ಆಗ್ತದೆ, ಹೇಗೆ ಅತ್ಯಾಚಾರ ಮಾಡಿದ್ದಾರೆ ಅಂತ ನಿನ್ನನ್ನೇ ಡೆಮೋ ಆಗಿ ಯೂಸ್ ಮಾಡ್ಕೋ. ಕೇವಲ ಬಾಯಲ್ಲಿ ಎಲ್ರಿಗೂ ಹೇಳ್ಕೊಂಡು ಬರ್ತೀಯಲ್ಲ, ನಾಚಿ ಆಗ್ಬೇಕಲ್ಲ, ಅಸಹ್ಯ ಆಗ್ಬೇಕಲ್ಲ, ಕನಿಷ್ಠ ಒಂದು ಹೆಣ್ಣಾಗಿ ಹುಟ್ಟಿದೀರಲ್ಲ. ಮಾಧ್ಯಮ ಧರ್ಮ ಅಂತ ಒಂದು ಉಂಟಲ್ಲ, ಬೇರೆ ಏನು ಬೇಡ, ನಿಮ್ಮ ಹತ್ರ ನಾವು ಏನು ಕೇಳುದಿಲ್ಲ. ಇದ್ದ ರಿಪೋರ್ಟ್ ಅನ್ನು ತಿರುಚಬೇಡಿ, ಇದ್ದದನ್ನು ಇದ್ದಾಗೆ ಹೇಳಿ ಒಪ್ತೇವೆ ನಾವು. ಆದ್ರೆ ಜನರ ಮನಸ್ಸಿಗೆ ಘಾಸಿ ಆಗುವಾಗ ಈ ಕೇಸನ್ನು ಎಲ್ಲೆಲ್ಲಿ ಕೊಂಡೋಗಿ ಸೌಜನ್ಯನ ಅತ್ಯಾಚಾರ ಕೊಲೆ ಆದಾಗ ಬಾಯಿ ಬಿಡದ ಈ ನಾಲಾಯಕಗಳು ಈಗ ಬುರುಡೆ ಕೇಸಲ್ಲಿ ಯಾರ ಹಣ ಕೊಟ್ಟಿದ್ದಾರೆ ಹೇಳಿಕೊಂಡು ಎಲ್ಲವನ್ನು ಒದರಿಕೊಂಡು ನೀವು ಹಣ ಮಾಡ್ಲಿಕ್ಕೆ ಹೊರಟು ನೀವು ಹೈಟೆಕ್ ಭಿಕ್ಷುಕರಲ್ಲ ಮಾಧ್ಯಮದವರು. ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಸ್ವಾಗತ. ಇವತ್ತು ಒಂದು ವಿಶೇಷ ಮಾತುಕತೆ ಇಟ್ಕೊಂಡಿದ್ವಿ. ವಿಷಯ ಅದೇ ಸೌಜನ್ಯ ಪ್ರಕರಣ. ಈಗ 12-13 ವರ್ಷಗಳಿಂದ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಅಂತ ಹೇಳ್ಬೋದು ನ್ಯಾಯವನ್ನೇ ಕಾಣದೇ ಇದ್ದಂತಹ ಒಂದು ದೊಡ್ಡ ಪ್ರಕರಣ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಎಷ್ಟೊಂದು ರಾಜಕಾರಣ, ಎಷ್ಟೊಂದು ಒಂದು ರೀತಿಯ ಇಡೀ ಸಮಾಜದಲ್ಲಿ ಒಂಥರ ಸಂಕ್ಷೋಭೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಒಬ್ಬ ಸಾಮಾನ್ಯ ಜನರಿಗೆ, ನೊಂದವರಿಗೆ, ಇಡೀ ದೇಶನೇ ನೋಡಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ನ್ಯಾಯವೇ ಸಿಗಲ್ಲ ಅಂತ ಹೇಳಿದರೆ ಅದನ್ನು ಏನು ಹೇಳೋದು? ಅಥವಾ ಒಂದು ಸರ್ಕಾರ, ಒಂದು ಕಾರ್ಯಾಂಗ, ಪೊಲೀಸ್ ವ್ಯವಸ್ಥೆ, ಕೋರ್ಟ್ ವ್ಯವಸ್ಥೆ, ಈ ನ್ಯಾಯ ವ್ಯವಸ್ಥೆ ಇಲ್ಲೆಲ್ಲೂ ಕೂಡ ನ್ಯಾಯವೇ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ನ್ಯಾಯವೇ ಮರೀಚಿಕೆ ಆಗುವಂಥ ಒಂದು ಸಂದರ್ಭ ಬಂತ ಹೇಳಿದರೆ ಸಾಮಾನ್ಯ ಜನ ಎಲ್ಲಿ ಹೋಗಬೇಕು? ಇಂಥ ಒಂದು ಪರಿಸ್ಥಿತಿ ಒಳಗಡೆ ನಾವಿದ್ದೀವಿ. ಈ ವಿಷಯದಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಪ್ರಸನ್ನ ರವಿ ಅವರು ದಕ್ಷಿಣ ಕನ್ನಡದ ಒಬ್ಬ ಪ್ರಖರ ವಾಗ್ಮಿ ಕೂಡ, ಮತ್ತು ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಳಿಗೆ ಮತ್ತು ಇತರ ಎಲ್ಲ ಹೆಣ್ಣು ಮಕ್ಕಳಿಗೆ ಬಲಿಯಾಗಿರ್ತಕ್ಕಂಥ ಧರ್ಮಸ್ಥಳದ ಸುತ್ತಮುತ್ತ ದೌರ್ಜನ್ಯಗಳಲ್ಲಿ ಬಲಿಯಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯಕ್ಕೋಸ್ಕರ ಗಟ್ಟಿಯಾದ ಧ್ವನಿ ಎತ್ತುತ್ತಾ ಇರ್ತಕ್ಕಂತಹ ಹಲವಾರು ವ್ಯಕ್ತಿಗಳಲ್ಲಿ ಪ್ರಸನ್ನ ರವಿ ಅವರು ಬಹಳ ಮುಖ್ಯವಾದವರು. ಇವತ್ತು ಅವ್ರ ಜೊತೆಗೆ ಒಂದು ಮಾತುಕತೆಯನ್ನು ಇಟ್ಕೊಂಡಿದ್ದೀವಿ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮೇಡಮ್. ಈ ಕಳೆದ ಕೆಲವಾರು ತಿಂಗಳುಗಳಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ, SIT ಆಯಿತು, ಆನಂತರದಲ್ಲಿ ಷಡ್ಯಂತ್ರ ಅಂತ ಆಯಿತು, ಇದೆಲ್ಲ ನಡೀತಾ ಇದೆ. ನೀವು ಇದರಲ್ಲಿ ತುಂಬ ತೀವ್ರವಾಗಿ ಇನ್ವಾಲ್ವ್ ಆಗಿದ್ದೀರ ಇದರಲ್ಲಿ. ಮತ್ತು ಈ ಕೋರ್ಟ್ ಈ ಸಂಬಂಧಪಟ್ಟಂತೆ ನೀವು ನ್ಯಾಯಾಲಯಗಳಲ್ಲೂ ಕೂಡ ಇದ್ರ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದೀರ. ನಾನು ನಿಮಗೆ ಮೊದಲನೇ ಪ್ರಶ್ನೆ ಕೇಳಬೇಕಿರೋದು, ನೀವು ಯಾಕೆ ಇಷ್ಟೊಂದು ತೀವ್ರವಾಗಿ ಈ ಹೋರಾಟದಲ್ಲಿ ತೊಡಗಿಕೊಂಡಿದ್ದೀರಾ? ಇಲ್ಲ, ನಾನು ಸೌಜನ್ಯ ಹೋರಾಟ ಮಾತ್ರ ಅಲ್ಲ, ನಾನು ಓರ್ವ ಸಾಮಾಜಿಕ ಹೋರಾಟಗಾರ್ತಿ. ಹಲವು ವರ್ಷಗಳಿಂದ ನಾನು ಸಾಮಾಜಿಕ ನ್ಯಾಯ ಕೇವಲ ಹೆಣ್ಮಕ್ಕಳಿಗೆ ಅಂತಲ್ಲ, ಯಾರೂ ನನ್ನ ಮನೆಗೆ ಬಂದರೂ ಒಂದು ನ್ಯಾಯಯುತವಾಗಿ ಯಾವುದೇ ಒಂದು ವ್ಯವಸ್ಥೆಗೆ ಅಥವಾ ಏನಾದರೂ ತೊಂದರೆ ಆದಾಗ ಬಂದರೆ ನಾನಂತೂ ಎಲ್ಲಿ ಸತ್ಯ ಉಂಟ, ಎಲ್ಲಿ ಧರ್ಮ ಉಂಟ ಅದನ್ನು ಎತ್ತಿ ಹಿಡಿಯೋಳು. ಹಾಗಾಗಿ ಸೌಜನ್ಯ ಕೇಸ್ ಹೇಳುವಾಗ ಧರ್ಮಸ್ಥಳ ಗ್ರಾಮದಲ್ಲಿ 2012ರಲ್ಲಿ ಈ ರೀತಿ ಆಯಿತು ಅಂತ ಹೇಳುವಾಗ ನಮಗೂ ಧರ್ಮಸ್ಥಳದಲ್ಲಿ ಹೀಗೆ ಆಯಿತಾ, ನನಗೆ ನೀವು ಹೇಳಿದಾಗೆ ಒಂದು ಮಾಧ್ಯಮದಿಂದ ಕರೆ ಬಂದಿತ್ತು. ಆಗ ಅಕ್ಕ ನೀವು ಬಂದು ಮಾಧ್ಯಮದಲ್ಲಿ ಕೂತು ಅದರ ಬಗ್ಗೆ ಮಾತಾಡಬೇಕು ಅಂತ. ಮಾತಾಡುವವರು ತುಂಬ ಮಂದಿ ಇರ್ತಾರೆ, ಆದರೆ ಮಾತಾಡೋ ಮೊದಲು ನಾವು ಅಲ್ಲಿ ಏನು ನಡೆದಿದೆ ಅಂತ ನಾವು ಅದನ್ನು ವಿಮರ್ಶೆ ಮಾಡದೆ ಎಲ್ಲಿಯೂ ಬಂದು ನಾವು ಪ್ರಮೋಷನಿಗೋಸ್ಕರ ಮಾಧ್ಯಮದಲ್ಲಿ ಮಾತಾಡೋದಲ್ಲ. ನಾನಂತೂ ಆ ರೀತಿ ಮಾಡಿದವಳು ಅಲ್ಲ. ಅಲ್ಲಿ ಏನು ಅಲ್ಲಿ ಉಂಟು ಆ ವಿಷಯ ತಿಳಿಯದೆ ನಾನು ಯಾವುದಕ್ಕೂ ಮುಂದೆ ಹೋಗುವುದಿಲ್ಲ. ಹಾಗಾಗಿ ನಾನು ಆ ಟೈಮಿಗೆ ಸೌಜನ್ಯ ಮನೆಗೆ ಭೇಟಿಯಾಗಿದೆ. ಅಲ್ಲಿ ಎಲ್ಲ ನೋಡಿದಾಗ ನನಗೆ ಅನ್ನಿಸ್ತು, ಇದು ಇವರು ಹೇಳುವಾಗೆ ಸಂತೋಷ್ ರಾವ್ ಒಬ್ಬ ಆರೋಪಿ ಅಂತ ಅವನನ್ನು ಕೊಂಡೋಗಿದ್ದಾರೆ ಅವನೇ ಅಂತ ಹೇಳುವಾಗ ನನಗೆ ಆಗಲೇ ಸ್ಪಷ್ಟತೆ ಇತ್ತು, ಸಂತೋಷ್ ರಾವ್ ಅಲ್ಲ, ಯಾವನೇ ಒಬ್ಬ ವ್ಯಕ್ತಿಯಿಂದ ಒಂದು ಹೆಣ್ಣು ಮಗುವನ್ನು ಆ
ರೀತಿ ಅದು ಸಹ 17 ವರ್ಷದ ಒಂದು ಹೆಣ್ಣು ಮಗುವನ್ನು ಆ ರೀತಿ 4ವರೆಗೆ ಜನಸಾಮಾನ್ಯರು ಹೋಗುವ ರಸ್ತೆಯಿಂದ ಆ ಕಡೆಗೊಂದು ತೋಡು ದಾಟಿಕೊಂಡು ಎತ್ತಿಕೊಂಡು ಅತ್ಯಾಚಾರ ಮಾಡಿ ಕೊಂದು ಬಿಸಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಯಾವುದು ಪೊಲೀಸ್ ಇಲಾಖೆಯೂ ಬೇಡ, CIDನೂ ಬೇಡ, CBIನೂ ಬೇಡ. ಅನ್ನ ತಿನ್ನುವರಿಗೆ ಗೊತ್ತಾಗ್ತದೆ. ಯಾಕೆಂದರೆ 13 ವರ್ಷದ ಮೊದಲು ನಾನು ಆ ಸ್ಥಳಕ್ಕೆ ಹೋದಾಗ ಆ ಸ್ಥಳ ಆದ ಘಟನೆ ನಡೆದ ಇವರು ಸ್ಥಳ ಮಾರ್ಗಕ್ಕೆ ಕಾಣ್ತಾ ಇತ್ತು. ಚಿಕ್ಕ ಚಿಕ್ಕ ಗಿಡಗಳು. ಆಗ 13 ವರ್ಷದ ನಂತರ ಗಿಡಗಳೆಲ್ಲ ದೊಡ್ಡ ಮರಗಳಾಗಿ ಪೊದೆಗಳಾಗಿ ಇವಾಗ ಕಾಣುವುದಿಲ್ಲ. ಆದರೆ ಆ ಟೈಮಿಗೆ ಇವರು ಕೊಂಡೋಗಿ ಒಬ್ಬನ ಮೇಲೆ ಇವರು ಆರೋಪಿ ಅಂತ ಹೇಳುವಾಗ ನಮಗೂ ಆಗಲೇ ಡೌಟ್ ಇತ್ತು, ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ, ಒಬ್ಬನೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು 2-3 ಜನ ಎತ್ತಿಕೊಂಡು ಹೋದ್ರೆ ಸಹ 17 ವರ್ಷದ ಒಂದು ಹೆಣ್ಮಗು ಅದನ್ನು ಹಾಗೆ ಹೆಗಲಿಗೆ ಹಾಕಿ ಎತ್ತಿಕೊಂಡು ಹೋಗ್ಲಿಕ್ಕೆ ಅದೇನು ಗೊಂಬೆ ಅಲ್ಲ, ಗೊಂಬೆ ಅಲ್ಲ. ಇದೇನಪ್ಪ ಅಂತ ಅನ್ನಿಸ್ತು. ಮತ್ತೆ ಗೊತ್ತಾಯಿತು ಎಲ್ಲರೂ ಹೇಳುವಾಗ ಇದು ಒಬ್ಬನಿಂದ ಸಾಧ್ಯ ಇಲ್ಲ. ಆದರೆ 2023ಕ್ಕೆ ಸಂತೋಷ್ ರಾವ್ ಯಾವುದೇ ದಾಖಲೆಗಳು, ಇವರು ಹೇಳ್ತಾರೆ ದಾಖಲೆಗಳ ಕೊರತೆಯಿಂದ ಯಾರೂ ಬರದೆ, ಅಲ್ಲಿ ಅಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಜಡ್ಜ್ಮೆಂಟಲ್ಲಿ, ದೇರ್ ಇಸ್ ನೋ ಎವಿಡೆನ್ಸ್ ಎಟ್ ಆಲ್, ಫಿಟ್ ಕೇಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ತನಿಖೆ ಮಾಡಬೇಕು, ಏರಿಂಗ್ ಅಫಿಷಿಯಲ್ ತಪ್ಪಿಂದಾಗಿ ಇದಾಗಿದೆ, ಇದನ್ನು ತನಿಖೆ ಮಾಡಬೇಕಂತ ಜಡ್ಜ್ಮೆಂಟ್ ಕೊಟ್ಟ ನಂತರ ಸಹ ಪುನಃ ಸಂತೋಷ್ ರಾವ್ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದರೆ ಇಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡುವಾಗ ಅಲ್ಲಿ ಗ್ಯಾಂಗ್ ರೇಪ್ ಆಗಿದೆ, ಡಾಕ್ಯುಮೆಂಟ್ಸಲ್ಲಿ ಉಂಟು. ನಾವು ಜಡ್ಜ್ಮೆಂಟ್ ಓದದೆ ಮಾತಾಡಲಿಕ್ಕೆ ಆಗೋದಿಲ್ಲ, ಗ್ಯಾಂಗ್ ರೇಪ್ ಆಗಿದೆ. ಹಾಗೆ ನನಗೆ ಆಗ ಅನ್ನಿಸ್ತು, ನಾನೊಂದು ಮಹಿಳೆಯಾಗಿ, ನಾನೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಹೋರಾಟಗಾರ್ತಿಯಾಗಿ ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಹೋಗದಿದ್ರೆ, ನಾನು ಒಂದು ಹೆಣ್ಣಾಗಿ, ಜವಾಬ್ದಾರಿಯುತ ಒಂದು ತಾಯಿಯಾಗಿ, ಹೆಣ್ಣಾಗಿ ನಾನು ಸೋಷಲ್ ವರ್ಕರ್ ಆಗಲಿಕ್ಕೆ ಅನ್ಫಿಟ್ ಅಂತ ನಾನು ಹೇಳ್ತೇನೆ. ಹಾಗಾಗಿ ನನಗೆ ಆಯಿತು, ಇವತ್ತು ಸೌಜನ್ಯ, ನಾಳೆ ಯಾವುದೇ ಒಂದು ಹೆಣ್ಣು ಮಗಳು ಈ ಒಂದು ಕ್ಷೇತ್ರದಲ್ಲಿ ಆಗಬಾರ್ದು. ಧರ್ಮಸ್ಥಳ ಅಂತ ಹೇಳುವಾಗ ಆ ಕ್ಷೇತ್ರದಲ್ಲಿ ಅಂತ, ಧರ್ಮಸ್ಥಳ ಅಂತಲ್ಲ, ಎಲ್ಲಿಯೇ ಇಂಥ ಅತ್ಯಾಚಾರ ಕೊಲೆ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ನಾನು ಇದಕ್ಕೆ ಹೋರಾಟಕ್ಕೆ ಇಳಿದೆ. ಮೇಡಮ್, ಈಗ ನೀವು ಇಳಿದಿದ್ದೀರಿ, ಇದೇ ರೀತಿ ಕೆಲವ್ರನ್ನ ನಾವು ಹೆಸರಿಸ್ಬೋದು. ಮಹೇಶ್ ಶೆಟ್ಟಿ ಅವರು ಇರ್ಬೋದು, ಅಥವಾ ಜಯಂತ್ ಇರ್ಬೋದು, ಈ ಥರ ಕೆಲವೇ. ಯಾಕೆ ಇಂಥ ಒಂದು ದಕ್ಷಿಣ ಕನ್ನಡದಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳುವಂಥ ಒಂದು ಜಿಲ್ಲೆಯಲ್ಲಿ ಈ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುವಂತಹ ವಾಯ್ಸ್ಗಳು ಯಾಕೆ ಕೆಲವಿದೆ ಅಂತ, ಇದು ನನ್ನ ಪ್ರಶ್ನೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳೋದು, ನಾನು ಯಾವುದೇ ಈಗ ಬೇರೆ ಧರ್ಮದವರದ್ದು ಏನಾದರೂ ಹೆಣ್ಣ ಗಂಡ ಆಗ್ತಿದ್ರೆ ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ರು. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅದು ನೋಡ್ಲಿಕ್ಕೆ ಉಂಟು. ಅಲ್ಲಿ ನಡೆದ ಪ್ಲೇಸ್ ಯಾವುದು, ಅದರ ಹಿಂದೆ ಯಾರಿದ್ದಾರೆ, ಇದೆಲ್ಲ ನೋಡಿಕೊಂಡು ಬರುವವರು. ಒಂದು ವೇಳೆ ಸೌಜನ್ಯ ಪ್ರಕರಣ ಬೇರೆ ಗ್ರಾಮದಲ್ಲಿ ಆಗ್ತಿದ್ರೆ ಖಂಡಿತ ಎಲ್ಲರೂ ಬರ್ತಿದ್ರು. ಧರ್ಮಸ್ಥಳ ಗ್ರಾಮ ಹೇಳುವಾಗ ಎಲ್ರಿಗೂ ಭಯಾನ ಅಥವಾ ಎಂತಂತ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಬೇರೆ ಇಲ್ಲಿ ಬೇಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ, ಬೇರೆ ಯಾವುದೋ ದೇಶದಲ್ಲಿ ಆಗುವಾಗ ಇಲ್ಲಿ ಒಬ್ಬ ಹಿಡಿತಾರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು. ಆದರೆ ಇದಕ್ಕೆ ಯಾಕೆ ಹಾಕಿದ್ರೆ ಏನೋ ಲಾಭ ಇರ್ಬೋದು, ಇದು ನಾನು ಓಪನ್ ಆಗಿ ಹೇಳ್ತೇನೆ. ಅವರಿಗೆ ಏನಾದರೂ ಲಾಭ ಇರ್ಬೋದು, ಇಲ್ಲದ್ರೆ ಯಾಕೆ ಮಾತಾಡೋದಿಲ್ಲ? ಭಯ ಇರ್ಬೋದು, ಇಲ್ಲ ಲಾಭ, ಎರಡು. ಭಯ ಏನಿಲ್ಲ, ಆದರೆ ಲಾಭ ಜಾಸ್ತಿ ಉಂಟು. ಲಾಭ ಎಲ್ಲಿ ಉಂಟು ಅಲ್ಲಿ ಹೋಗ್ತದೆ, ಅಷ್ಟೇ ಹೇಳಿದ್ದು. ನೇರ ನಾನು ಅವರಿಗೆ ಹೇಳೋದು. ಯಾಕೆಂದರೆ ಅವರಿಗೆ ಸೌಜನ್ಯನ ಪರ ಬಂದರೆ ಅದರಲ್ಲಿ ಏನು ಲಾಭ ಇಲ್ಲ. ಕೇವಲ ಕೇಸಿಗೆ ಖರ್ಚು ಮಾಡಬೇಕು, ಅದರೊಟ್ಟಿಗೆ ಹೋಗಬೇಕು, ಯಾರ ವಿರುದ್ಧ ಕಟ್ಟಿಕೊಳ್ಬೇಕು, ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದಾರೆ. ಸುಮ್ಮನೆ ಕೂತ್ರೂ ಚಿಂತಿಲ್ಲ. ಆದರೆ ಕೆಲವು ಕಡೆಯಲ್ಲಿ ಬೇಡದ ಕೆಲಸಗಳು ಮಾಡೋದು, ಇದು ನೋವಾಗ್ತದೆ. ಈಗ ಇಷ್ಟೊಂದು ಜನಪ್ರತಿನಿಧಿಗಳಿದ್ದಾರೆ, ಇದು ಒಬ್ಬ ಕೂಡ ಇದರ ಬಗ್ಗೆ ವಾಯ್ಸ್ ಎತ್ತುತ್ತಾ ಇಲ್ವಲ್ಲ? ಜನಪ್ರತಿನಿಧಿಗಳು, ನಾನು ಈಗ ವ್ಯಕ್ತಿಗತವಾಗಿ ಅಥವಾ ಏನಾದರೂ ಹೇಳಿದರೆ ನನಗೆ ಕೇಸ್ ಆಗ್ತದೆ. ಜನಪ್ರತಿನಿಧಿಗಳು ನಿಮ್ಮ ಪಕ್ಷಕ್ಕೆ ಎಷ್ಟೋ ಕೋಟಿ ಸುರಿಯೋರಿದ್ದರೆ ಯಾವ ಇದರಲ್ಲಿ ನೀವು ಮಾತಾಡ್ತೀರಿ? ಎಲ್ಲ ಜನಪ್ರತಿನಿಧಿಗಳು ನೋಡುದಂತ ನಮ್ಮ ಪಕ್ಷದಲ್ಲಿ ಎಷ್ಟು ಫಂಡ್ ಬರ್ತದೆ, ನಮಗೆ ಪಾರ್ಟಿ ಫಂಡ್ ಎಲ್ಲಿಂದ ಬರ್ತದೆ? ಈ ಪಾರ್ಟಿ ಫಂಡ್ ಬರುವ ದೊಡ್ಡ ಒಂದು, ನಾನು ಯಾವ ಪದಗಳಿಂದ ಹೇಳಲಿಕ್ಕೆ ನನಗೆ ಅರ್ಥ ಆಗುದಿಲ್ಲ. ಅದನ್ನು ಯಾಕೆ ಹಾಳು ಮಾಡ್ತಾರೆ? ಹಾಗಾಗಿ ಅಲ್ಲಿ ಎಲ್ಲರೂ ನೋಡುದೇನು, ವೈಯಕ್ತಿಕವಾಗಿ ನಮಗೇನಾದ್ರಿಲ್ಲ ಲಾಭ ಉಂಟು. ರಾಜಕೀಯ ವ್ಯಕ್ತಿಗಳು ಬೇಕಾದಷ್ಟು ವೈಯಕ್ತಿಕ ಲಾಭವನ್ನು ಪಡ್ಕೊಂಡಿದ್ದಾರೆ. ನಾನಿಲ್ಲಿ ಮುಖ್ಯವಾಗಿ ಹೇಳುವುದಾದ್ರೆ, ಎಲ್ಲರೂ ಇವರು ಬ್ಲೇಮ್ ಮಾಡ್ತಾರೆ. ಸೌಜನ್ಯ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ಬಂದರು, ಸಭೆ ಮಾಡಿದ್ರು, ಅವರಿಗೆ ಎಲ್ಲಿ ಫಾರಿನ್ ಫಂಡ್ ಬರ್ತಾ ಉಂಟು, ಹಣ ಮಾಡಲಿಕ್ಕೆ ಬಂದಿದ್ದಾರೆ ಅಂತ. ನಾನಿವತ್ತು ನೇರ ಹೇಳುದು, ಸೌಜನ್ಯ ಪ್ರಕರಣ ಯಾವಾಗ ಶುರು ಆಯ್ತಾ ಆ ನಂತರ ಪ್ರತಿಯೊಬ್ಬರು ಅದರಿಂದ ಹಣ ಮಾಡಲಿಕ್ಕೆ ಶುರು ಮಾಡಿದ್ರು. ರಾಜಕೀಯ ವ್ಯಕ್ತಿಗಳಾಗ್ಲಿ, ಯಾವನ ಇದಕ್ಕೆ ಬರ್ತಾನೆ, ಅಲ್ಲೊಮ್ಮೆ ಬರುವುದು ಸೌಜನ್ಯ
ಸೌಜನ್ಯ ಪರ ನಿಲ್ಲುವ ಹಾಗೆ ಮಾಡುದು, ಮತ್ತೆ ಎಲ್ಲಿಂದ ಅವರಿಗೆ ಬದಲಾಗ್ತಾರೆ ಗೊತ್ತಿಲ್ಲ. ಪ್ರತಿ ಒಬ್ರು ಮಾಧ್ಯಮದಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಸೌಜನ್ಯ ಹೆಸರಿನಿಂದ ಅನ್ನ ತಿಂತಾರೆ. ಇವತ್ತು ಸೌಜನ್ಯನ ಹೆಸರಿನಿಂದ ಹೋರಾಟದಿಂದ ಹಣ ಮಾಡ್ತಾ ಇದ್ದಾರೆ ವಿನ ಬೇರೆ ಕೆಲವರಿಗೆ ವೃತ್ತಿಯೇ ಇಲ್ಲ. ಕೆಲವು ವಕೀಲರಿಗಂತೂ ಬೇರೆ ಕೇಸುಗಳೇ ಇಲ್ಲ, ವೃತ್ತಿಗಳೇ ಇಲ್ಲ. ಸೌಜನ್ಯ ಕೇಸ್, ಕೆಲವು ಮಾಧ್ಯಮಗಳಿಗೆ ಬೇರೆ ಕಾರ್ಯಕ್ರಮನೇ ಇಲ್ಲ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ ಬೇರೆ ಯಾವುದು ಇವರಿಗೆ ಕಾಣುವುದೇ ಇಲ್ಲ. ಸೌಜನ್ಯ ಅಲ್ಲಿ ಎಲ್ರಿಗೂ ಏನು ಹೊಟ್ಟೆಪಾಡಿಗೋಸ್ಕರ ಸೌಜನ್ಯವನ್ನು ಬಳಕೆ ಮಾಡ್ತಿದ್ದಾರೆ. ನಾವಲ್ಲ, ತಿನ್ಲಿ ಅಪ್ಪ ಸೌಜನ್ಯನ ಹೆಸರು ಹೇಳಿಕೊಂಡು, ನಮ್ಗೇನು ಬೇಸರ ಇಲ್ಲ. ಅನ್ಯಾಯ ಮಾಡಬೇಡಿ. ನೀವು ಹೇಳುದು ನಮ್ಗೆ ಪ್ರತಿಯೊಬ್ರು ಕೋಟಿಗಟ್ಲೆ ಹಣ ಮಾಡ್ತಾರೆ, ಮಹೇಶಣ್ಣ ಹಣ ಮಾಡ್ತಾರೆ, ಹೋರಾಟಗಾರರು ಹಣ ಮಾಡ್ತಾರೆ, ಡಬ್ಬಿ ಇಡ್ತಾರೆ. ಈಗ ಸೌಜನ್ಯನ ವಿಷಯವನ್ನು ಹಿಡ್ಕೊಂಡು ಡಬ್ಬಿ ಎಲ್ಲ ಹಣ ಮಾಡಿ ಸೌಜನ್ಯನ ಪ್ರತಿದಿನ ನಿಮ್ಮ ಮನೆಗೆ ಅನ್ನ ಹೋಗುದಾದ್ರೆ ಕೆಲವರಿಗೆ ಸೌಜನ್ಯನ ಒಂದು ವಿಷಯದಿಂದ, ಬೇರೆ ಯಾವುದು ಅಲ್ಲ. ಅಂದರೆ ಈ ಸೌಜನ್ಯ ಪ್ರಕರಣದಲ್ಲಿ ಭಾಗಿಯಾಗಿರ್ಬೋದಾದಂಥ ಅಪರಾಧಿಗಳು ಯಾರಿದ್ದಾರೆ ಅಥವಾ ಆರೋಪಿಗಳೇ ಆಗಿದ್ದಾರೆ, ಅವ್ರುಗಳೇ ಇಷ್ಟು ದೊಡ್ಡ ಮಟ್ಟಕ್ಕೆ ಫಂಡಿಂಗ್ ಮಾಡ್ತಾ ಇರ್ಬೋದು ಮಾಧ್ಯಮಗಳಿಗೆ ಅಥವಾ ರಾಜಕೀಯ ಪಕ್ಷಗಳಿಗೆ ಅಂತ ಹೇಳ್ತಿರೋದ? ನನಗೆ ಗೊತ್ತಿಲ್ಲ. ಇವರು ಕೆಲವರು ಈಗ ಸಹ ಮಾಧ್ಯಮದಲ್ಲಿ ಕೂತು ಸಂತೋಷ್ ರಾವ್ ಹೇಳ್ತಾರೆ. ಸಂತೋಷ್ ರಾವ್ ಯಾವನು? ಸಂತೋಷ್ ರಾವ್ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ? ಇಷ್ಟು ಸಂತೋಷ್ ರಾವ್ ಇದನ್ನೆಲ್ಲ ಅದುಮಿಟ್ಟಿಕೊಂಡು ಎಲ್ಲ ಮಾಧ್ಯಮಕ್ಕೆ ಹಣ ಕೊಟ್ಕೊಂಡು ಎಲ್ಲ ಇದು ಮಾಡೋದಾದ್ರೆ ಸಂತೋಷ್ ರಾವ್ ಅಷ್ಟು ದೊಡ್ಡ ಜನವ? ಹಾಗಾದ್ರೆ ಸಂತೋಷ್ ರಾವ್ ಅತ್ಯಾಚಾರ ಮಾಡಿದಾನಂತ ಹೇಳುವವರು ಸಂತೋಷ್ ರಾವಿಗೆ ಬೆಂಬಲ ಕೊಟ್ಟು ಇಷ್ಟೆಲ್ಲ ನಮಗೆ ವಿರೋಧ ಕಟ್ಟುವವರು, ಇಷ್ಟು ಕೇಸ್ ಹಾಕುವವರು, ಇದನ್ನೆಲ್ಲ ನಿಲ್ಲಿಸೋರು ಯಾರು? ಹಾಗಾದ್ರೆ ಸಂತೋಷ್ ರಾವ್ ಅಂತ ಹೇಳ್ಕೊಳ್ಳೋದಾದ್ರೆ ಸಂತೋಷ್ ರಾವ್ನ ಹಿಂದೆ ಇರೋರು ಯಾರು? ಸಂತೋಷ್ ರಾವ್ ಏನಿಲ್ಲ, ಬೆಗ್ಗರಾಗಿದ್ದಾನೆ ಪಾಪ, ಏನಿಲ್ಲ. ಹಾಗಾದ್ರೆ ಇಷ್ಟು ಎಲ್ಲ ಸೌಜನ್ಯನ ಪ್ರಕರಣದಲ್ಲಿ ಎಲ್ಲವ ಕೇಸ್ ಹಾಕೊಂಡು ಇಷ್ಟಿಷ್ಟು ರಾಜಕೀಯ ವ್ಯಕ್ತಿಗಳು ಬರುವುದು, ಎಲ್ಲ ಬೆಂಬಲ ಕೊಡುದಾದ್ರೆ ಸಂತೋಷ್ ರಾವ್ ಅಷ್ಟು ದೊಡ್ಡ ಜನನ ಅಥವಾ ಸಂತೋಷ್ ರಾವ್ನ ಹಿಂದಿರೋ ರಿಂಗ್ ಮಾಸ್ಟರ್ ಯಾರು? ಇದು ಪ್ರಶ್ನೆ ನನಗೆ. ಅಲ್ಲ, ಅವನು ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ರೆ ಅವನು ಆರೋಪ ಮಾಡಿದಾಗಲೇ ಅವನನ್ನು ಯಾರೋ ಬಿಡಿಸ್ಕೊಂಡು ಹೋಗ್ತಿದ್ರಲ್ಲ. ಅದೇ ಹೇಳುದು. ಈಗ ಪದೇ ಪದೇ ಸಂತೋಷ್ ರಾವ್ ಅಂತ ಹೇಳುದಾದ್ರೆ ಆಯ್ತಪ್ಪ, ನಿಮ್ಗೆ ಯಾಕೆ ಇಷ್ಟು ನೋವಾಗ್ತಾ ಉಂಟು, ನೀವ್ ಯಾಕೆ ಇಷ್ಟು ಚಡಪಡಿಸ್ತೀರಿ? ಏನು ನಾವು ಯಾವುದೇ ಸಭೆಗಳನ್ನು ತರುವಾಗ ನೀವು ಸ್ಟೇ ತರ್ತೀರಿ, ಉದ್ದೇಶ ಏನು? ಸಂತೋಷ್ ರಾವ್ ಮಾಡುದ ಇದು? ಹಾಗಾದ್ರೆ ಯಾರಿದು ಅತ್ಯಾಚಾರಿಗಳು ಬೇಕಲ್ಲ? ಯಾರಿದು? ಯಾರ ಅತ್ಯಾಚಾರಿಗಳು ಖಂಡಿತ ಇದ್ದಾರೆ, ಅದನ್ನು ನಿಲ್ಲಿಸ್ಬೇಕು ಹೇಳಿ ಇಷ್ಟೆಲ್ಲ ಮಾಡ್ತಿದ್ದಾರೆ. ಜನರಿಗೆ ಗೊತ್ತು. ಸುಮ್ಮನೆ ಸಂತೋಷ್ ರಾವಿಗೆ ಪಟ್ಟ ಕಟ್ಟುದಲ್ಲ, ಪ್ರತಿ ಒಬ್ಬರಿಗೂ ಗೊತ್ತುಂಟು ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡಿದ್ದಾರೆ ಅಂತ. ಅಷ್ಟೇ, ಅರ್ಥ ಆಗುವವರಿಗೆ ಎಲ್ರಿಗೂ ಅರ್ಥ ಆಗಿದೆ. ಮೇಡಮ್, ಈಗ ಇತ್ತೀಚೆಗೆ SIT ಫಾರ್ಮೇಷನ್ ಆಯಿತು. ನಮ್ಮ ಮಹಿಳಾ ಆಯೋಗ ಒಂದು ರಿಕ್ವೆಸ್ಟ್ ಕೊಡ್ತು ಸರ್ಕಾರಕ್ಕೆ, ಸರ್ಕಾರ ಮಾಡ್ತು. ಆರಂಭದಲ್ಲಿ ಎಲ್ಲರಿಗೂ ಭಾಳ ಒಂದು ನಿರೀಕ್ಷೆಗಳಿತ್ತು. ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ, ಅಟ್ಲೀಸ್ಟ್ ಇವಾಗಲಾದರೂ ಇದಕ್ಕೊಂದು ಲಾಜಿಕಲ್ ಎಂಡ್ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾಗಲೇ ನಂತರದ ಘಟನೆಗಳು ಒಂದು ರೀತಿ ಭ್ರಮ ನಿರಸನವನ್ನು ಉಂಟು ಮಾಡ್ತಾ ಇದ್ದಾವೆ. ಈ ಒಟ್ಟಾರೆ SIT ತನಿಖೆ ಶುರುವಾದಾಗಿಂದ ಇಲ್ಲಿನ ಘಟನೆಗಳನ್ನು ನೀವು ಹೇಗೆ ನೋಡ್ತೀರಮ್ಮ? ಇಲ್ಲ, ನಾನು SIT ತನಿಖೆ ಅವರು ಆದೇಶ ಮಾಡಿದಾಗ ನಾನು ಅದನ್ನು ಓರ್ವ ಹೋರಾಟಗಾರ್ತಿಯಾಗಿ ಸ್ವಾಗತ ಮಾಡಿದೆ. ಮೊಹಂತಿ ಅವರ ನೇತೃತ್ವದಲ್ಲಿ ಬರ್ತದೆ, ಇನ್ನೂ ತಾರ್ಕಿಕ ಅಂತ್ಯ ಸಿಗ್ತದೆ ಅಂತ ಎಣಿಸಿದೆ. ಹಾಗಾಗಿ ಸರ್ಕಾರ ಕೊಟ್ಟಾಗ ಸಹ ನನಗೂ ಭಾರಿ ಖುಷಿ ಇತ್ತು. ಯಾಕೆಂದರೆ ಪರಮೇಶ್ವರ್ ಅವರು ಸಹ ಆಗಲಿ ಅಪ್ಪ, ಒಂದು ತನಿಖೆ ಆಗಲಿ, ನೀವು ಯಾಕೆ ಇದು ಮಾಡ್ತಿದ್ದೀರಿ ಅಂತ ಗೃಹ ಮಂತ್ರಿ ಪ್ರಶ್ನೆ ಹಾಕಿದರು. ಆಗ ಎಲ್ಲರೂ ವಿರೋಧ ಪಕ್ಷದವರು ಇದು ಬೇಕಿತ್ತಂತ ಬೊಬ್ಬೆ ಹೊಡೆಯುವಾಗ ಸಹ ಇವರೆಲ್ಲ ಇಲ್ಲಪ್ಪ ಮಾಡಬೇಕಂತ ಹೇಳಿ ನನಗೂ ಆಶ್ಚರ್ಯ ಆಯಿತು. ಆಯ್ತಪ್ಪ, ಇವರು ಕೊಟ್ಟಿದ್ದಾರಲ್ಲ, ತನಿಖೆ ಆಗ್ತಾ ಉಂಟು ಅಂತ. ಆದರೆ ಪರಮೇಶ್ವರ್ನವರ ಮತ್ತೆ ಸ್ಟೇಟ್ಮೆಂಟ್ ನೋಡುವಾಗ ನನಗೂ ಆಯ್ತು, ಇವರು ಏನು ಹೇಳ್ತಾ ಇದ್ದಾರೆ? ಆಯ್ತಪ್ಪ, ಒಂದು ತನಿಖೆ ಆದರೆ ಕಳಂಕ ಹೋಗ್ತದಲ್ಲ ಅಲ್ಲಿದ್ದು, ಯಾರು ಅಲ್ಲಿ ಕಳಂಕ ಹೋಗ್ಲಿಕ್ಕೋಸ್ಕರ ತನಿಖೆಗೆ ಕೊಟ್ಟದಲ್ಲ, ಅಲ್ಲಿ ಇಷ್ಟು ಅಸಹಜ ಸಾವುಗಳಿಗೆ ನ್ಯಾಯ ಸಿಗಬೇಕು ಹೇಳೋ ಒಂದು ತನಿಖೆ. ಮತ್ತೆ ಆ ಬುರುಡೆ ಕೇಸಲ್ಲಿ ಚಿನ್ನಯ್ಯ ಹೇಳಿದ ಕತೆಗಳನ್ನು, ಹೂತಿಟ್ಟ ಶವಗಳನ್ನು ಹೊರತೆಗಿಬೇಕು ಅಂತ. ಆಗ ನನಗೂ ಇತ್ತು ಏನಾದರೂ ಒಂದು ಇಲ್ಲಿ ಆಗ್ತದೆ ಅಂತ. ಯಾವಾಗ ಹೂತಿಟ್ಟ ಶವಗಳನ್ನು ಮಾರ್ಕ್ ಮಾಡಲಿಕ್ಕೆ ಕೊಂಡೋದ ನಂತರ ಪ್ರತಿ ದಿವಸ ಎಲ್ಲರೂ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇರ್ತಾರೆ, 1ನೇ ಗುಂಡಿ, 2ನೇ ಗುಂಡಿ, 3ನೇ ಗುಂಡಿ ಅಂತ. ಆಗ ನಮಗೂ ಆಯಿತು, ಚಿನ್ನಯ್ಯ ಏನಾದರೂ ಆಟ ಆಡ್ತಿದ್ದಾನೆ, ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ನಮಗೂ ಗೊತ್ತಿತ್ತು ಇಷ್ಟು ವರ್ಷದ ನಂತರ ಅಲ್ಲಿ ಇರಲಿಕ್ಕೆ
ಸಾಧ್ಯ ಇಲ್ಲ. ಮತ್ತೆ ಇವರು ಇದರಲ್ಲಿ ಹೂಳಿಟ್ಟದನ್ನು ಒಂದು 4 ಜನರನ್ನು ತಂದು ತೆಗೆಯುವುದು ಹೇಳುವಾಗ ನಮ್ಮ ಟೆಕ್ನಾಲಜಿ ಇಷ್ಟು ದೊಡ್ಡ ಬೆಳವಣಿಗೆಯಲ್ಲಿ ಇರುವಾಗ ಇದೊಂದು SIT ತನಿಖೆ ಹೀಗೆ ಆಗ್ತದ ಅಂತ ಆಯ್ತು. ಮತ್ತೆ ನಮಗೆ ಅಲ್ಲಿ ಚಿನ್ನಯ್ಯನೇ ಬಂದು ಹೇಳುವಾಗ ಅಲ್ಲಿ ನನಗೆ ಬೆದರಿಕೆ ಹಾಕಿದ್ದಾರೆ ಹೇಳುವಾಗ ಎಲ್ರಿಗೂ ಗೊತ್ತಾಗ್ತದೆ ಅಲ್ಲಿ ಬೆದರಿಸಿ ಚಿನ್ನಯ್ಯನಿಗೆ ಆ ಮಾರ್ಕ್ ಮಾಡುವ ಸ್ಥಳಗಳೇ ಸುಳ್ಳಾಗಿರ್ಬೋದು. ಯಾರು ನೋಡಿದ್ದಾರೆ? ನಾನು ಹೇಳುದು ಇಷ್ಟು ಒಂದು ಸ್ಥಳದಲ್ಲಿ ಅವನ ಹತ್ರ ನಿಜವಾಗಿ ಮಾರ್ಕ್ ಇಲ್ಲಿ ಗುಂಡಿ ಹೂಳಿಟ್ಟದು ಶವಗಳು ತೆಗಿಲಿಕ್ಕೆ ನೋಡಿ. ನಮ್ಮ ಹಾಗೆ ಹಿಂದೂ ಶಾಸ್ತ್ರದಲ್ಲಿ ಅಲ್ಲಿ ಹೂಳಿ ಇಡುದು, ಅಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಅದೊಂದು ಬಾಕ್ಸ್ ಅಲ್ಲಿ ಹಾಕಿಟ್ರೆ ಅದೇ ಪ್ರದೇಶ ಅಲ್ಲಿ ಮಾರ್ಕ್ ಇರ್ತದೆ ಅಂತ ತೆಗಿಬಹುದು. ಇದು ಎಲ್ಲೆಲ್ಲಿ ಇಲ್ಲಿಷ್ಟು ಹೂಳಿ ಸ್ಥಳದಲ್ಲಿ ಒಂದು ಗುಂಡಿ ಇಲ್ಲಿ ಒಂದು ಗುಂಡಿ 13 ವರ್ಷದ ನಂತರ ಅವನಿಗೆಲ್ಲ ಮರ್ತು ಹೋಗಿರ್ಬೋದು ಎಷ್ಟೋ ತುಂಬಾ ವರ್ಷದ ಘಟನೆಗಳದನ್ನು. ಹಾಗಾಗಿ ಇಷ್ಟು ಒಂದು ಪ್ರದೇಶದಲ್ಲಿ ನಾನು ಹಾಕಿದ್ದೇನೆ ಅಂತ ಮಾರ್ಕ್ ಮಾಡೋದಾದ್ರೂ ನಾನು ಒಪ್ತಿದ್ದೆ. ನನಗೂ ಆಗ ಡೌಟ್ ಅನ್ನಿಸ್ತಿತ್ತು 1ನೇ ಗುಂಡಿಯಲ್ಲಿ 2ನೇ ಗುಂಡಿಯಲ್ಲಿ ಹೇಳುವಾಗ. ಮತ್ತೆ ನನಗೆ ಇದರೊಳಗೆ ಅವನಿಗೆ ಹೆದರಿಕೆ ಹುಟ್ಟಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಹೇಳುವಾಗ ಆ ಗುಂಡಿಗಳು ಸುಳ್ಳಂತ ನಾನು ಅವತ್ತೇ ಎಣಿಸಿದೆ. ಇದು ಆಗುದು ಹೋಗುದಲ್ಲ ಗುಂಡಿಗಳು. ಮತ್ತು 6ನೇ ಗುಂಡಿಯಿಂದ ಅವ ಮೇಲೆ ತೋರಿಸುವಾಗ ಅಲ್ಲಿ ಕೊಂಡೋಗ್ಲಿಲ್ಲ ಇವರು, ಬೇರೆ ಕಡೆಗೆ ಕೊಂಡೋದು ಡೈವರ್ಟ್ ಮಾಡೋದು, ಇಲ್ಲಿ ಹೆದರಿಸುದು ಹೇಳುವಾಗ ಆಗ ನನಗೆ ಆಯಿತು, ಚಿನ್ನಯ್ಯ ಯಾಕೆಪ್ಪ ಸುಳ್ಳು ಹೇಳ್ತಿದ್ದಾನೆ, ಚಿನ್ನಯ್ಯ ಯಾಕೆಪ್ಪ ಅಷ್ಟು ಸತ್ಯವನ್ನು ಹೇಳಿ ಕೋರ್ಟಿಗೆ ಹೋಗಿ 164 ಏನೋ ಸ್ಟೇಟ್ಮೆಂಟ್ ಆಗಿದೆ ಅಂತ ಹೇಳಿದ. ಆ ಸ್ಟೇಟ್ಮೆಂಟಲ್ಲಿ ಸತ್ಯವನ್ನು ಹೇಳಿದ ನಂತರ ಇಲ್ಲಿ ಬಂದು ನೆಕ್ಸ್ಟ್ ಇನ್ನೊಮ್ಮೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೇಳುವಾಗ ಪೊಲೀಸ್ ಅಧಿಕಾರಿಗಳು ತನಿಖೆ ಆದ ನಂತರ ಪುನೊಂದು ಸ್ಟೇಟ್ಮೆಂಟಿಗೆ ಕೊಂಡೋಗ್ತಾರೆ. ನನಗೆ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಯಾವುದೇ 164 ಸ್ಟೇಟ್ಮೆಂಟ್ ಮಾಡಿದವಳು ನಾನು ಕೂಡ ಜಡ್ಜಿನ ಮುಂದೆ. ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರ ಪೊಲೀಸ್ ಇಲಾಖೆಯವರು ಇನ್ನೊಮ್ಮೆ ಕರ್ಕೊಂಡು ಹೋಗಿ ನಮ್ಮನ್ನು ಕೊಡ್ಲಿಕ್ಕೆ ಇಲ್ಲ, ಅದೇ ಎಂಡ್. ಇಲ್ಲಿ 2 ಸ್ಟೇಟ್ಮೆಂಟ್ಗಳು ಯಾಕೆಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ನಾವು ರೈಟಿಂಗ್ ಅಲ್ಲಿ ಕೊಟ್ಟರು ಮೌಖಿಕವಾಗಿ ಕೊಟ್ಟರು ಕೋರ್ಟಲ್ಲಿ ಅದನ್ನು ಪರಿಗಣಿಸುವುದಿಲ್ಲ. ಇವನದು ಯಾಕೆ ಪರಿಗಣಿಸ್ತಾರೆ ಅಂತ ನಮಗೂ ಡೌಟ್ ಆಯ್ತು. ಆಗ್ಲೇ ನನ್ನ ಮನಸ್ಸಿಗೆ ಬಂದಿದೆ ಇಲ್ಲಿ ಒಳಗೆ ನಡೀತಾ ಉಂಟು, ಅವನನ್ನು ಹೆದರಿಸ್ತಾ ಇವರು. ಮತ್ತೆ ಓಪನ್ ಆಗಿ ಅದು ತಾಯೇ ಬಂದ್ರು ಒಬ್ರು ಸೋಷಿಯಲ್ ವರ್ಕರ್ ಕೆಂಪಮ್ಮ ಹೇಳಿಕೊಂಡು, ಅವರು ದಿಟ್ಟ ಮಹಿಳೆ ಓಪನ್ ಆಗಿ ಹೇಳಿದ್ರು ನನಗೆ ಈ ರೀತಿ ಮಾಡಿದ್ರು ಅಂತ. ಅವರು ಹೇಳದಿದ್ರೆ ಅದು ಸಹ ಮುಚ್ಚಿ ಹೋಗ್ತಾ ಇದ್ರು. ನಮ್ಮ ಹೋರಾಟಗಾರರು ಜಯಂತಿಯವರು ಅವರು ಪಾಪ ಬಂದು ಹೇಳಲಿಲ್ಲ. ನೆಕ್ಸ್ಟ್ ಹೋರಾಟಗಾರರಿಗೆ ಏನು ತೊಂದರೆ ಆಗ್ಬೋದು, ನನ್ನಿಂದ ಏನಾದ್ರೂ ತೊಂದರೆ ಆಗ್ಬೋದು, ಯಾಕೆಂದ್ರೆ ನನಗೆ ಈ ರೀತಿ ಅವರು ಮಾಡ್ತಾರೆ, ಈ ರೀತಿ ಮಾಡುವಾಗ ಮುಂದೊಂದು ದಿನ ಆ ಕಡೆಯಿಂದ ಸಹ ತನಿಖೆ ಕರೆಯೋರು, ಅವರಿಗೆ ಸಹ ಈ ರೀತಿ ಮಾಡುವರು ಅಂತ ಅವರ ತಲೆಯಲ್ಲಿತ್ತು. ಇದೇನ ಇವರು ಎನ್ಕ್ವೈರಿ ಒಂದು ಹಂತದಲ್ಲಿದೆ, ಹಾಗಾಗಿ ನಾನು ಬಾಯಿ ಮುಚ್ಚಿದೆ ಅಂತ ಹೇಳಿದ್ರು. ನನಗೆ ನೋವನ್ನಿಸೋದು ಅವರು ಹೋರಾಟಗಾರರು ಇರ್ಬೋದು, ಅವರ ಹೆಂಡತಿ ಮತ್ತು ಮಗಳನ್ನು ತಂದು ಸಹ ಅಲ್ಲಿ ಹಿಂಸೆ ಕೊಡುದು, ಒಂದು ಮಗಳನ್ನು 15 ವರ್ಷದ ಮಗಳನ್ನು ಎನ್ಕ್ವೈರಿ ಮಾಡುವಾಗ ಒಂದು ಲೇಡೀಸ್ ಪೊಲೀಸ್ ಇಲ್ಲ ಹೇಳುವಾಗ ಇದು ಯಾವ ರೀತಿಯ ತನಿಖೆ ಅಂತ ನನಗೆ ಆಗಲೇ ಡೌಟ್ ಆಗಿತ್ತು. ಆದರೆ ಅವರು ಮತ್ತೆ ಹೇಳಿದರು ಎಲ್ಲ ಮುಗೀತಾಗ ಮತ್ತೆ ಹೇಳಿದರು, ಅವತ್ತೇ ಹೇಳ್ತಿದ್ರೆ 100% ನಾನು ಅವರ ಹೋರಾಟಗಾರ್ತಿಯಾಗಿ SIT ಆಫೀಸಿಗೆ ನಾನು ಮೋಹಂತಿ ಅವರನ್ನು ಭೇಟಿಯಾಗಿ ಇಡೀ ಮಾಧ್ಯಮದಲ್ಲಿ ಆಗಲಿ ಆಗುವ ಘಟನೆಗಳನ್ನು ಹೇಳ್ತಿದ್ದೆ. ಯಾಕೆಂದರೆ ನಾನು ಒಮ್ಮೆ ಭೇಟಿಯಾಗಿದೆ ಅಲ್ಲಿ ಪತ್ರ ಮುಖೇನ ಅವರಿಗೆ ಮನವಿ ಮಾಡಿದೆ, ಇವನನ್ನು ಚಿನ್ನಯ್ಯನನ್ನು ರಕ್ಷಣೆ ಕೊಡಬೇಕು, ನೀವು ಅವನಿಗೆ ಹೊರಗೆ ಬಿಡಬಾರ್ದು, ಯಾಕೆ ರಕ್ಷಣೆ ಕೊಡಬೇಕಂತ ಹೇಳಿದೆ. ಚಿನ್ನಯ್ಯನಿಗೆ ಬಿಡಿ ರಕ್ಷಣೆ, ಅವನ ಹೆಂಡತಿ ಎಲ್ಲರ ಹತ್ರ ಇಂಟರ್ವ್ಯೂ ಮಾಡಿಕೊಂಡು ಪ್ರತಿ ಒಂದು ಮಾಧ್ಯಮದವರು ಅವರ ಹೆಂಡತಿ ಮನೆಗೆ ಹೋಗಿ ಬ್ಯಾಡದಲ್ಲೆಲ್ಲ ಹೇಳ್ಕೊಂಡು ಹೆಂಡತಿಯನ್ನು ಪ್ರಚೋದನೆ ಮಾಡಿಕೊಂಡು ಮಾಧ್ಯಮದಲ್ಲಿ ಕೂತು ಮಾತಾಡುವಾಗ ಸಹ SIT ಅವರು ಅಧಿಕಾರಿಯವರು ಆಗಲೇ ಜಾಗೃತೆ ವಹಿಸಬೇಕಿತ್ತು. ಯಾಕೆಂದರೆ ಅದು ಫ್ಯಾಮಿಲಿಯಿಂದ ಬಂದಂಥ ಚಿನ್ನಯ್ಯ ಇಲ್ಲಿ ಬಂದು SIT ತನಿಖೆಗೆ ಒಳಪಡುವಾಗ ಹೆಂಡತಿಯನ್ನು ಕರ್ಕೊಂಡೋಗಿ ಇಡೀ ಮಾಧ್ಯಮದವರಲ್ಲಿ ಕೂತ್ಕೊಂಡು ದಿಕ್ಕು ತಪ್ಪಿಸದೆ ಹೇಳುವಾಗ ಆವತ್ತು ಸಹ SIT ಪ್ರಶ್ನೆ ಮಾಡಲಿಲ್ಲ. ಆಗಲೇ ನನಗೆ ಡೌಟ್ ಬಂದಿತ್ತು. ಆದರೆ ಎಲ್ಲರೂ ಹೇಳ್ತಾ ಇದ್ರು ಒಳ್ಳೆ ರೀತಿ ತನಿಖೆ ಮಾಡ್ತಾ ಇದ್ದಾರೆ, ಒಳಗಿನವರು ಬಂದು ಅನುಭವ ಹೇಳಿದ್ರೆ ನಮಗೆ ಗೊತ್ತಾಗ್ತಿತ್ತು. ನಾವು ಹೋಗುವಾಗ ನಾನು ಹೇಳಿದ್ದೇನಲ್ಲ, ಅದೇ ಅಧಿಕಾರಿ ಯಾರು ಇವರಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ, ಆ ಪುರಂದರನಿಗೆ ತೊಂದರೆ ಕೊಟ್ಟರು, ಜಯಂತಿ ತೊಂದರೆ ಕೊಟ್ಟರು, ಅದೇ ಅಧಿಕಾರಿ ನನ್ನನ್ನು ಅಷ್ಟು ಒಳ್ಳೆ ಸ್ವಾಗತ ಮಾಡಿ ಬನ್ನಿ ಮೇಡಮ್ ಕೂತ್ಕೊಳ್ಳಿ, ನನ್ನ ಪರಿಚಯ ಆಗಲಿಲ್ವಾ ಅಂತ ಹೇಳುವಾಗ ನನಗೆ ಆಯ್ತು ಇವರು ಮಾಡಿದ ಹೌದಾ ಅಂತ. ಆಗ ನಮ್ಗೆ ಏನು ಹೇಳಲಿಕ್ಕೆ ಬರಲಿಲ್ಲ. ಇವರು ಬಂದು ಹೇಳ್ತಾ ಇದ್ರು ಒಳ್ಳೆ ತನಿಖೆ ಮಾಡ್ತಿದ್ದಾರೆ, ಆಯ್ತಪ್ಪ ಅಧಿಕಾರಿಗಳು ಒಳ್ಳೆ ಇರುವರಂತ. ಮತ್ತೆ ಇವರದು ಬಣ್ಣ ಬಯಲಾಗು ನಮ್ಗೆ ಅರ್ಥ ಆಯ್ತು. ಪ್ರತಿ ಒಬ್ರು ಇಲ್ಲಿ ತನಿಖೆ ಮಾಡಿದ್ದು ಸುಮ್ಮನೆ ಎಲ್ಲರನ್ನು ಹೆದರಿಸಿ ಬೆದರಿಸಿ ಅಲ್ಲಿ ಬರುವವರಿಗೆಲ್ಲ ನೀವು ಯಾಕೆ ಮುಂದೆ ಬರ್ತೀರಿ, ದೊಡ್ಡವರನ್ನು ಮುಂದೆ ಯಾಕೆ ಹಾಕ್ತೀರಿ ಅನ್ನೋ ಪ್ರಶ್ನೆ ಕೇಳ್ತಾರೆ ಹೇಳುವಾಗ ಈ SIT ತನಿಖೆಗೆ ನಾವು ಗೌರವಿಸಬೇಕಾ, ಅದು ನಾವು ಯಾರನ್ನು ಪ್ರಶ್ನೆ ಕೇಳಬೇಕು? ಈಗ ಮೇಡಮ್ ಅಲ್ಲಿ ಈಗ ಇವರು ತನಿಖೆ ಸುಮಾರು ಜನರನ್ನು ಮಾಡಿದ್ರು, ಮುಖ್ಯವಾಗಿ ಜಯಂತ್ ಅವ್ರನ್ನ ಕರೆದಿದ್ರು, ಗಿರೀಶ್ ಮಟ್ಟಣ್ಣ ಅವ್ರನ್ನ ಕರೆದಿದ್ರು, ಅವ್ರನ್ನೆಲ್ಲ ವಿಚಾರಣೆಗೆ ಅಂತ ಕರೆದಿದ್ರು.
ಆದರೆ ಈ ಪ್ರಕರಣಗಳಲ್ಲಿ ಆರೋಪಗಳಲ್ಲಿ ಬಂದಂಥ ಸುಮಾರು ಧರ್ಮಸ್ಥಳದ ಸುತ್ತಮುತ್ತದ ಒಂದು 15-20 ಜನರ ಹೆಸರುಗಳು ಅಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಇದೆ. ಅದರಲ್ಲಿ ಯಾರೇ ಒಬ್ಬರನ್ನು ಕೂಡ ಕರೆದು ವಿಚಾರಣೆ ಮಾಡಲಿಲ್ಲ. ನೀವು ಟಾಪ್ ಇಂದ ಅಲ್ಲ, ಬಾಟಮ್ ಇಂದ ನೀವು 4 ಜನ ಕರೆದ್ರು ಕೂಡ ಏನೋ ಸತ್ಯ ಇದೆಯಲ್ಲ ಅನ್ನೋದು SITಗೆ ಗೊತ್ತಾಗ್ತಿತ್ತು. ಯಾಕೆ SIT ಈ ಕೆಲಸನ ಅದನ್ನು ಮಾಡಿ ಆಯಿತು, ಇವರನ್ನು ನೀವು ಇನ್ನೇನೋ ಷಡ್ಯಂತ್ರ ಇದೆ ಮತ್ತೇನೋ ಇದೆ ಅಥವಾ ಚಿನ್ನಯ್ಯ ಉಲ್ಟಾ ಹೊಡೆದ ಅಥವಾ ಅವನೇನೋ ಬೇರೆ ರೀತಿ ಪರ್ಜುರಿ ಕೇಸ್ ಹಾಕಿದ್ರು, ಏನು ಸುಳ್ಳು ದಾಖಲೆ ಇದು ಮಾಡಿದೆ ಏನೇನೋ ಹಾಕಿದ್ರು. ಬಟ್ ಅಟ್ಲೀಸ್ಟು ಇಂಥ ಆರೋಪಗಳು ಬಂದಾಗ ಇನ್ನೊಂದು 4 ಜನರನ್ನ ಮಾಡ್ಬೋದಿತ್ತಲ್ಲ ಆರೋಪಿಗಳನ್ನು. SIT ಅವರು ಗೃಹ ಮಂತ್ರಿಗಳು ಹೇಳಿದಾಗೆ ಕಳಂಕ ತೆಗಿಲಿಕ್ಕೆ ಬಂದವರ ಗೊತ್ತಿಲ್ಲ ನನಗೆ. ಅವರಿಗೆ ತನಿಖೆ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಬುರುಡೆ ಕೇಸ್ ಹೇಳಿ ಅಸಹಜ ಸಾವಿದ್ದು ಎಲ್ಲಾ ಕೇಸುಗಳುಂಟು, ಯಾವುದೇ ತನಿಖೆ ಅವರಿಗೆ ಅವಶ್ಯಕತೆ ಇಲ್ಲ. ಪಂಚಾಯತ್ ಮೆಂಬರ್ಗಳನ್ನು ಕರಿಬಹುದಿತ್ತು. ಯಾವನೋ ಒಬ್ಬ ಪಂಚಾಯತ್ ಅಧ್ಯಕ್ಷ ಹೇಳ್ತಿದ್ದ ನಾವಿಷ್ಟು ಹೂಳಿಟ್ಟಿದ್ದೇವೆ, ಯಾವನೋ ಒಬ್ಬ ಡಾಕ್ಟರ್ ಬಂದು ಹೇಳಿದ ನಾನಿಲ್ಲಿ ಎಷ್ಟೋ ಹೆಣಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಒಂದು ಗುಂಡಿಗೆ ಹಾಕಿದ್ದೇನೆ ಅಂತ ಹೇಳಿದ ಒಂದು ಡಾಕ್ಟರ್. ಏನದಲ್ಲಿ ಮರಣ ಗುಂಡಿ ಇರುವುದಾ? ನಾನ್ ಹೇಳುದು 6ನೇ ಗುಂಡಿಯಲ್ಲಿ ಚಿನ್ನಯ್ಯನಿಗೆ ಶವಗಳು ಸಿಗುವಾಗ ಆ ಡಾಕ್ಟರ್ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ರು, ನಾನು ಅಲ್ಲಿ ಇಷ್ಟು ಹೆಣಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಆಗ ಅವ್ರಿಗೆ ಗೊತ್ತಾಗ್ಬೇಕಿತ್ತು, ಒಂದು ಡಾಕ್ಟರ್ ಬಂದು ಅಷ್ಟು ಹೆಣಗಳನ್ನು ಒಂದೇ ಗುಂಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋ ಉದ್ದೇಶ ಏನು? ಹೆಣಗಳನ್ನು ಅಲ್ಲೇ ಸ್ಥಳದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಾದ್ರೆ ಅದು ಕೊಳೆತ ಶವ ಇರಬೇಕಿತ್ತು. ಅಷ್ಟು ಅವರು ಎಷ್ಟು 100ಕ್ಕಿಂತ ಜಾಸ್ತಿ ಹೇಳುವಾಗ ಎಲ್ಲ ಕೊಳ್ತ ಶವ ಒಂದೇ ಗುಂಡಿಯಲ್ಲಿ ಹಾಕ್ತಾರ? ಹಾಗಾದ್ರೆ ಅವರದರಲ್ಲಿ ಶಾಮೀಲಿದ್ದಾರೆ. ಒಬ್ರು KS ಹೆಗ್ಡೆ ಡಾಕ್ಟರನ್ನೇ ಇಲ್ಲಿಗೆ ಕರೀತಾರೋ ಉದ್ದೇಶ ಏನು? ಸರ್ಕಾರಿ ಆಸ್ಪತ್ರೆಗಳೇ ಇತ್ತು, ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಿದ್ರು. ಪ್ರತಿಯೊಂದು KS ಹೆಗ್ಡೆ ಹಾಸ್ಪಿಟಲಿಗೆ ಕೊಂಡೋಗುದಲ್ಲ, KS ಹೆಗ್ಡೆ ಡಾಕ್ಟರೇ ಬಂದು ಇಲ್ಲಿ ಮಹಾಬಲೇಶ್ವರ ಅವರು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುದಾದ್ರೆ ಮಹಾಬಲೇಶ್ವರಿಗೆ ಮತ್ತು ಇಲ್ಲಿ ಈ ಹೆಣಗಳಿಗೆ ಏನು ಸಂಬಂಧ? ಅವರ ಮೇಲೆ FIR ಹಾಕ್ಬೇಕಿತ್ತು. ನಾನ್ ಹೇಳುದು SIT ತನಿಖೆ ಮಾಡುವವರು ಇಷ್ಟೆಲ್ಲ ಕೇಸ್ಗಳಾಗುವಾಗ ಇಷ್ಟೆಲ್ಲ ಜನರು ಬಂದು ಸಾಕ್ಷಿ ಹೇಳುವಾಗ ಒಬ್ಬನೇ ಮೇಲೆ FIR ಹಾಕ್ಲಿಲ್ಲ. ಎಷ್ಟು FIR ಹಾಕಿದ್ದಾರೆ ಇವರು? ಯಾರ ಮೇಲೆ FIR ಹಾಕ್ಲಿಲ್ಲ? ಅವರನ್ನೆಲ್ಲ ತನಿಖೆ ಮಾಡ್ಬೇಕಿತ್ತಲ್ಲ. ಅವರೆಲ್ಲ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟು ಅವರೇ ಮಾಧ್ಯಮದಲ್ಲಿ ನಾವು ಅವನು ಪಂಚಾಯತ್ ಅಧ್ಯಕ್ಷ ಒಬ್ಬ ವಕೀಲ ಅಂತ ಹೇಳ್ತಾನೆ, ಅವನು ಮತ್ತು ಈ ಡಾಕ್ಟರ್ ಇಷ್ಟು ಸ್ಟೇಟ್ಮೆಂಟ್ ಕೊಟ್ಟ ನಂತರ ಸಹ ಅವರ ಮೇಲೆ FIR ಆಗುದಿಲ್ಲ, ತನಿಖೆ ಆಗುದಿಲ್ಲ ಹೇಳುವಾಗ ಪಂಚಾಯತಿಯವರು ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಹೌದು ನಾವೇ ಮಾಡಿಸಿದ್ವಿ, ಹೌದು ನಾವೇ ಮಾಡಿಸಿದ್ದೇವೆ ಅಂತ ಹೇಳಿದ್ರು. ಪುನಃ ಸ್ಮಶಾನದ ಜಾಗ ಅಲ್ಲ ಅದು, ಸ್ಮಶಾನದ ಜಾಗ ಅಂತ ಹೇಳ್ತಾರೆ. ಹೊರಗಿನ ಜಾಗದಲ್ಲಿ ಸ್ಮಶಾನದ ಜಾಗ ಅಲ್ಲಿ ದಾಖಲೆ ಇರ್ತದೆ, ಬೇರೆ ಏನೂ ಬೇಡ. ತನಿಖೆ ಹಂತದಲ್ಲಿ ಇವರು ಕೊನೆ ಕ್ಷಣದಲ್ಲಿ ವಿಠಲ್ ಗೌಡ್ರನ್ನು ಕರ್ಕೊಂಡು ಹೋದ್ರಿ ಇವರು ಬಂಗ್ಲಗುಡ್ಡೆಗೆ ಹೋಗುವಾಗ ಅಲ್ಲಿ ಎಷ್ಟು ಅಸ್ಥಿ ಪಂಜರಗಳು ಸಿಕ್ಕಿತ್ತು. ಎಲ್ಲಿ ಹೋಗಿದೆ ಅಸ್ಥಿ ಪಂಜರಗಳು? ಲೆಕ್ಕ ಕೊಟ್ಟಿದ್ದಾರೆ ಇವರು, ಏನ್ ಮಾಡಿದ್ದಾರೆ? ಅಥವಾ ಅಲ್ಲಿ ನಿಜವಾಗಿ ನೋಡಿದ್ರೆ ವಿಠಲ್ ಗೌಡ್ರನ್ನು ಸಾಕ್ಷಿ ಮಾಡಬೇಕಿತ್ತು. ವಿಠಲ್ ಗೌಡ್ರನ್ನು ಖಾಲಿ ತೋರಿಸ್ಲಿಕ್ಕೆ ಕರ್ಕೊಂಡು ಹೋದುದು ವಿನಃ ಇವರು ಏನು ಮಾಡ್ಲಿಲ್ಲ. ಯಾಕೆಂದ್ರೆ ಅವರ ಮಹಾಜರು ಮಾಡುವಾಗ ಅವರು ನಿಲ್ಬೇಕಿತ್ತು. ಎಲ್ಲಿ ಹೋಯ್ತು ಅಲ್ಲಿ ಅಸ್ಥಿ ಪಂಜರಗಳು? ನಾನ್ ಹೇಳುದು ಇವರು ಬಾಕಿಯವರಿಗೆ ಹೇಳ್ತಾರೆ ಆ ಸ್ಮಶಾನ ಜಾಗ ಈ ಜಾಗ ಬಂಗ್ಲಗುಡ್ಡ ಯಾರ್ದು? ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಇದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸತ್ತಿದ್ರ ಅವರ ಮೇಲೆ ಕೇಸ್ ಆಗ್ಬೇಕಿತ್ತಲ್ಲ. ಯಾರಾದ್ರೂ ಒಬ್ರು ಹೋಗಿ ಒಂದು ಕಟ್ಟಿಗೆ ತೆಗೆದ್ರೆ, ಒಂದು ಮರದ ಗೆಲ್ಲು ತೆಗೆದ್ರೆ ಫಾರೆಸ್ಟ್ ಅಧಿಕಾರಿ ಕೇಸ್ ಹಾಕ್ತಾನೆ. ಬಂಗ್ಲಗುಡ್ಡೆಯಲ್ಲಿ ಇಷ್ಟು ಅಸ್ಥಿ ಪಂಜರಗಳು, ಶವಗಳು, ಅಲ್ಲಿ ಏನೋ ವಾಮಾಚಾರ ಮಾಡಿದ ಮಡಕೆಗಳು, ಮಗುವಿನ ತಲೆಬುರುಡೆ ಸಹ ಉಂಟು ಅಂತ ಹೇಳುವಾಗ ಅಲ್ಲಿ ಏನಾಗ್ತಿದೆ? ಆದ್ರೆ ಫಾರೆಸ್ಟ್ ಅಧಿಕಾರಿಗಳ ಮೇಲೆ SIT ಅವರು ಯಾಕೆ ಕೇಸ್ ಹಾಕ್ಲಿಲ್ಲ? ಹಾಕ್ಬೇಕಲ್ಲ. ಹಾಗಾದ್ರೆ ಇಲ್ಲಿ ಮುಚ್ಚಿಟ್ಟಿವರು ಏನ್ ಮಾಡಿದ್ದಾರೆ? ಹೇಳ್ತಾರಪ್ಪ ತುಂಬಾ ಸಿಕ್ಕಿದೆ, 15-16 ಸಿಕ್ಕಿದೆ, ಅದನ್ನು ಎಲ್ಲಿಯ ಕೊಂಡೋಗಿದ್ದಾರೆ? ಎಲ್ಲಿ ಕೊಂಡೋಗಿದ್ದಾರೆ? ಹಾಗಾದ್ರೆ ಅಲ್ಲಿ ತನಿಖೆ ಹಂತದಲ್ಲಿ ಇರುವಾಗ ಇವರು ಒಂದು ಕ್ಯಾಮರಾ ಉಂಟ ಇವರ ಹತ್ರ? ಏನಿಲ್ಲ. ವಿಡಿಯೋ ಮಾಡಬೇಕು, ಕ್ಯಾಮರಾ ಇರಬೇಕು, ತನಿಖೆ ಮಾಡುವಾಗ ಕ್ಯಾಮರಾ ಇರಬೇಕು. ಒಂದು ಟ್ರಾಫಿಕ್ ಪೊಲೀಸ್ಗೆ ರೋಡಲ್ಲಿ ನಿಂತು ಕೇಸ್ ಆಗುವಾಗ ಈಗ ಕಂಪಲ್ಸರಿ ಅವನ ಶರ್ಟ್ ಅಲ್ಲಿ ಕ್ಯಾಮರಾ ಇರಬೇಕು. ಯಾಕೆ SIT ಅಧಿಕಾರಿಗಳಿಗೆ ಒಬ್ಬರಿಗೂ ಕ್ಯಾಮರಾ ಇಲ್ಲ? ಇಷ್ಟು ಹಲ್ಲೆ ಮಾಡ್ತಾರೆ, ಬೇಡದನ್ನೆಲ್ಲ ಒಳಗೆ ಮಾಡ್ತಾರೆ, ಇವರನ್ನು ನೋಡುವವರು ಯಾರು? ಇದು ಹಾಕ್ಬೇಕಲ್ಲ. ಆದ್ರೆ SIT ತನಿಖೆ ಕೇವಲ ಸ್ಟೇಷನ್ ಆಗಿ 4 ಜನ ಬಂದು ಬೊಬ್ಬೆ ಹೊಡ್ಕೊಂಡು ತನಿಖೆ, ಇದು ಯಾವ ತನಿಖೆ? ಇದು SIT ತನಿಖೆ ನಮ್ಗೆ ಸರಿ ಇಲ್ಲ ಅಂತ ಈಗ ನಾವು ಹೇಳ್ತೇವೆ. ಯಾಕಂದ್ರೆ ಎಲ್ಲರೂ ಕೇಳ್ತಾರೆ, ಮೊದಲು ನೀವೇ ಸ್ವಾಗತ ಮಾಡಿದ್ದೀರಿ. ಹೌದು, ಸ್ವಾಗತ ಮಾಡಿದ್ದೇವೆ. ತಪ್ಪಂತ ಹೇಳ್ಬೇಕಲ್ಲ. ಈಗ 3900 ಚಿಲ್ಲರೆ ಪುಟಗಳಷ್ಟು ವರದಿಯನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಂಪ್ಲೇಂಟ್ ರಿಪೋರ್ಟ್ ಅಂತ ಏನೋ ಸಬ್ಮಿಟ್ ಮಾಡಿದೀವಿ ಅಂತ ಹೇಳಿ. ಆದರೆ ಅದರ ಕಂಟೆಂಟ್ ನೋಡಿದ್ರೆ ಈ ಬರೋ ವರದಿಗಳನ್ನು ನಾವು ಪತ್ರಿಕಾ ವರದಿಗಳನ್ನು ನೋಡಿದರೆ ಅದರಲ್ಲಿ ಅಲ್ಲಿ ನಡೆದಂತಹ ಕೊಲೆಗಳ ಬಗ್ಗೆ ಮತ್ತೊಂದು ಏನೂ ಇಲ್ಲ. ಆದರೆ ಚಿನ್ನಯ್ಯನನ್ನು ಯಾರು ಕರ್ಕೊಂಡು ಹೋದ್ರು, ಹೆಂಗೆ ಕರ್ಕೊಂಡು ಹೋದ್ರು, ಅಥವಾ ಅಲ್ಲಿ ಏನೋ ಒಂದು ಷಡ್ಯಂತ್ರ ಇದೆ ಅನ್ನೋ ರೀತಿಯಲ್ಲೇ ಅದು ವರದಿ ಇದೆ ಅನ್ನೋ ಒಂದು ಅಭಿಪ್ರಾಯ ಬರ್ತಾ ಇದೆ. ಇದನ್ನು
ಈ ನಿಮ್ಮ ನೀವು ಈ ಎಲ್ಲ ತಂಡವನ್ನು ಕೂಡ ಮುಖ್ಯವಾಗಿ ಮಹೇಶ್ ಶೆಟ್ಟಿ ಅಥವಾ ಈ ಎಲ್ಲ ತಂಡವನ್ನು ನೋಡ್ಕೊಂಬಂದಿರಿ. ಇವರುಗಳು ಈ ರೀತಿಯ ಒಂದು ಅಭಿಪ್ರಾಯ ಏನು ಬರ್ತಾ ಇದೆ, ಇವರುಗಳು ಒಂದು ಷಡ್ಯಂತ್ರ ಮಾಡಿ ಚಿನ್ನಯ್ಯ ಅನ್ನೋ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ತಂದು ಕರೆಸಿ ಈ ರೀತಿ ಏನೋ ಒಂದು ಮಾಡಿರುವ ಸಾಧ್ಯತೆ ಇದೆಯಾ, ಅಥವಾ ಈ ಷಡ್ಯಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಷಡ್ಯಂತ್ರ ಮಾಡಲಿಕ್ಕೆ ಚಿನ್ನಯ್ಯ ಯಾರೂ ಕರೆತಂದವರಲ್ಲ, ಚಿನ್ನಯ್ಯನೇ ಬಂದದ್ದು, ಚಿನ್ನಯ್ಯಲ್ಲಿ ಕೆಲಸಕ್ಕಿದ್ದವ. ಇಲ್ಲದ್ರೆ ಇವರು ಹೇಳ್ತಿದ್ರು ಎಲ್ಲೋ ಒಬ್ಬನನ್ನು ಸೃಷ್ಟಿ ಮಾಡಿಕೊಂಡು ತಂದರು ಅಂತ. ಚಿನ್ನಯ್ಯಲ್ಲಿ ಕೆಲಸಕ್ಕಿದ್ದವ. ಷಡ್ಯಂತ್ರ ಮಾಡಲಿಕ್ಕೆ ಷಡ್ಯಂತ್ರ ಹೇಳ್ತಾರೆ. ಎಷ್ಟೋ ಕೇಸುಗಳನ್ನು ಧರ್ಮಸ್ಥಳ ಬೆಳ್ತಂಗಡಿ ಠಾಣೆಯಲ್ಲಿ ಕೊಟ್ಟರು ಸಹ ಯಾವುದೇ ಕೇಸು ತನಿಖೆ ಆಗುವುದಿಲ್ಲ. ಸೌಜನ್ಯ ಹೋರಾಟಗಾರರು ಯಾವುದೇ ರೀತಿಯ ದಾಖಲೆ ಕೊಂಡೋದ್ರು ಅಲ್ಲಿ ಏನು ಕೇಳುವವರಿಲ್ಲ. ಹಾಗಾಗಿ ಅಲ್ಲಿದ್ದ ಬುರುಡೆಯನ್ನು ತೋರಿಸಿದಾದ್ರೂ ಒಂದು ಅಲರ್ಟ್ ಆಗ್ತದಲ್ಲ. ಈಗ ಜಯಂತರ ಆಗ್ಲಿ ಚಿನ್ನಯ್ಯ ಆಗ್ಲಿ ತಂದ ಬುರುಡೆಯನ್ನು ಯಾರಿಗೂ ವಿದೇಶಕ್ಕೆ ದೇಶವಿದೆ ಮಾರ್ಲಿಕ್ಕೆಲ್ಲ ಕೊಂಡೋದೆಲ್ಲಿಗೆ? ಸುಪ್ರೀಂ ಕೋರ್ಟಿಗೆ ನ್ಯಾಯಾಲಯಕ್ಕೆ ಅವರು ಕೊಂಡೋದ ನಂತರ ತನಿಖೆ ಆಗಬೇಕು ಅಂತ ಕೊಂಡೋದದ್ದು. ಈಗಾದ್ರೂ ಒಂದು ನ್ಯಾಯಾಲಯ ಕಣ್ಣು ತೆರೀತದೆ, ಏನಾದ್ರೂ ಆಗ್ತದೆ, ಇದು ತನಿಖೆ ಆಗ್ತದೆ ಆ ದೃಷ್ಟಿಯಲ್ಲಿ ಕೊಂಡೋದ್ರೆ ವಿನ ಇಲ್ಲಿ ಒಂದು ಬುರುಡೆಯನ್ನು ಕೊಂಡೋಗಿ ಅದನ್ನು ಮಾರಾಟ ಮಾಡ್ಲಿಕ್ಕೆ ಅದರಿಂದ ಏನೋ ಮಾಡ್ಲಿಕ್ಕೆ ಅಲ್ಲ. ಇಷ್ಟೆಲ್ಲ 13 ವರ್ಷಗಳಿಂದ ಹೋರಾಟ ಮಾಡುವಾಗ ಯಾವುದಕ್ಕೂ ನ್ಯಾಯ ಸಿಕ್ಕದಾಗ ಎಲ್ರೂ ಒಮ್ಮೆ ಈ ಕಡೆ ತಿರುಗಿ ನೋಡಿ ಅಲ್ಲ. ಒಂದು ಬುರುಡೆಯಿಂದಾದ್ರೂ ಅಲ್ಲಿ ಎಷ್ಟು ಬುರುಡೆಗಳಿಗೆ ಅನ್ಯಾಯ ಆಗಿದೆ, ಎಷ್ಟು ಜನರು ಸತ್ತಿದ್ದಾರೆ, ಎಷ್ಟು ಅಸಹಜ ಸಾವಾಗಿದೆ. ಬೇಡ, ದಾಖಲೆಗಳು ಬೇಕಾದಷ್ಟು ಉಂಟು. ಅಸಹಜ ಸಾವು ಆಗಿದೆ, ಒಂದೇ ಒಂದು ಸಾವು ಯಾರ್ದಂತ ಗೊತ್ತಿರುವುದಿಲ್ಲ, ಎಲ್ಲ ಅಸಹಜ ಸಾವುಗಳು. ಇವತ್ತು ತಂದ ಬಾಡಿಗಳು ಇವತ್ತು ಸಂಜೆನಲ್ಲಿ ಹೂತಿಡ್ತಾರೆ. ಹಾಗಾದ್ರೆ ಇದಕ್ಕೆ ಯಾರು ಕೇಳುವವರಿಲ್ಲ. ಇದಕ್ಕೆ ಅಂತ್ಯ ಸಿಗ್ಬೇಕು ಅಂತ ಹೇಳಿ ಕೊಂಡೋದ್ವಿ ವಿನಃ ಇವರಿಗೆ ಷಡ್ಯಂತ್ರ ಮಾಡಿ ಏನಾಗ್ಲಿಕ್ಕೆ? ಷಡ್ಯಂತ್ರ ಯಾವುದಕ್ಕೆ ಷಡ್ಯಂತ್ರ? ಹೂತಿಟ್ಟದೌದು. ಹಾಗಾದ್ರೆ ಬಂಗ್ಲಗುಡ್ಡೆಯಲ್ಲೆಲ್ಲ ಫಾರೆಸ್ಟ್ ಅಲ್ಲೆಲ್ಲ ಕೊಂಡು ಹಾಕುವವರು ಯಾರು? ಬಾಕಿ ಮಾರ್ಗ ಇಲ್ಲಿ ಬಿಡಿ, ಸ್ಮಶಾನ ಅದು ನಮ್ದು ಜಾಗ ಇವ್ರದ್ದು ಜಾಗ. ಆಗ ಫಾರೆಸ್ಟ್ ಯಾರಿಗೆ ಸಂಬಂಧಪಟ್ಟದ್ದು? ಅದನ್ನ ಯಾಕೆ ತನಿಖೆ ಮಾಡಲೇಬೇಕಲ್ಲ? ಬಂಗ್ಲಗುಡ್ಡೆಯಲ್ಲಿ ಇಷ್ಟು ಯಾಕೆ ಜನರೆಲ್ಲ ಸಾಯ್ಲಿಕ್ಕೆ ಹೋಗಿ ಬಂಗ್ಲಗುಡ್ಡೆಗೆ ಹೋಗ್ಬೇಕಾ? ಇವರು ಹೇಳ್ತಾರಲ್ಲ, ಕೆಲವರು ನೀರಲ್ಲಿ ಬಿದ್ದು ನದಿಯಲ್ಲಿ ಬಿದ್ದು ಸಾಯ್ಲಿಕ್ಕೆ ಬರ್ತಾರೆ, ಮೋಕ್ಷಕ್ಕೆ ಬರ್ತಾರೆ ಅಂತ. ನಿಜವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಕೆಂಡ್ ಕಾಶಿ ಅಂತ ಹೇಳುದು ಉಪ್ಪಿನಂಗಡಿ, ಉಬಾರ ಅಂತ ಹೇಳ್ತೇವೆ. ಎಲ್ಲಾ ಪುಣ್ಯಕ್ಷೇತ್ರಗಳಿಗೆ ಪಿಂಡ ಬಿಡ್ಲಿಕ್ಕೆ ಮೋಕ್ಷ ಬಿಡ್ಲಿಕ್ಕೆ ಬರುವವರು. ಆ ಮೋಕ್ಷ ಬಿಡುವ ಜಾಗದಲ್ಲಿ ಇದುವರೆಗೆ ಯಾರು ಸುಸೈಡ್ ಮಾಡಲಿಲ್ಲ. ಹತ್ತಿರ ಧರ್ಮಸ್ಥಳ ಮತ್ತು ಉಪ್ಪಿನಂಗಡಿಗೆ ಅಲ್ಲಿ ಆಗಿ ಹೋಗ್ಬೇಕು. ಯಾಕೆ ಅಲ್ಲಿ ಯಾರು ಮೋಕ್ಷಕ್ಕೆ ಬರಲಿಲ್ಲ? ಪ್ರತಿಯೊಬ್ಬರು ನಾನು ಹೇಳಿದಲ್ಲ ಸೆಕೆಂಡ್ ಕಾಶಿ ಉಪ್ಪಿನಂಗಡಿ ನೀವು ನೋಡಿ, ಯಾಕೆ ಅಲ್ಲಿ ಮೋಕ್ಷಕ್ಕೆ ಬರುವುದಿಲ್ಲ? ಎಲ್ಲಾ ಧರ್ಮಸ್ಥಳ ನೇತ್ರಾವತಿಗೆ ಬರ್ಬೇಕಾ ಮೋಕ್ಷಕ್ಕೆ?